ಓಂ ಶ್ರಿಯಃಪತ್ತೇ ನಿತ್ಯಾಗಣಿತಗುಣಮಾಣಿಕ್ಯ ವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇವ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾರಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮ ಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃಪತಿಂ. ಆದ್ದರಿಂದ ಏನಾಯ್ತೀಗ, ಸ್ವಪ್ನಾನಾಮಪಿ ಚೈತೇಷಾಂ ನಬಾಧೋ ದೃಶ್ಯತೆ ಕ್ವಚಿತ್. ಸ್ವಪ್ನ ಇಷ್ಟೆಲ್ಲ ಪ್ರಮಾಣ ವ್ಯವಸ್ಥೆ ತಿಳಿಸಿದ ಮೇಲೆ ಅಲ್ಲಿ ವಾಪಸ್ಸು ಹೇಳ್ತಾರೆ, ಆದ್ದರಿಂದ ಸ್ವಪ್ನ ಸುಳ್ಳು ಅಂತಿರಲ್ಲ, ಅದು ಸರಿಯಲ್ಲ, ಯಾಕೆ ಪ್ರಮಾಣ ಸಿದ್ಧವಾದದ್ದು ಅಂಥೇಳಿ ಎಲ್ಲ ಹಿನ್ನೆಲೆ ಎಲ್ಲ ತೋರಿಸ್ಕೊಟ್ರು. ದೃಶ್ಯತೆ ಕ್ವಚಿತ್, ಅದಕ್ಕೆ ಇದೆಲ್ಲ ತೋರಿಸ್ಲಿಕ್ಕೆ ಅನುಕೂಲ ಆಗಲಿ ಅಂತಲೇ ತಿರುಗುಬಿಡತ್ತಾರೆ ಪ್ರಾರ್ಥನೆ ಮಾಡಿದರು. ಅವ್ರಿಗೆ ಭಾಷ್ಯಕ್ಕೆ ನೀವು ಟೀಕಾ ಬರೀರಿ ಅಂತ ಹೇಳಿದರು. ಆಗ ಅವ್ರು ಹೇಳಿದರು, ಬರೀತೀರಿ, ಆದರೆ ನಮಗೆ ಪೂರ್ತಿ ಅರ್ಥ ಆಗಬೇಕಾದ್ರೆ ಇನ್ನೊಂದು ಗ್ರಂಥ ತಾವು ಬರೀಬೇಕು. ಆಗ ಅನುವ್ಯಾಖ್ಯಾನ ಬರೀತಾರೆ ಆಚಾರ್ಯ. ಇದೆಲ್ಲ ಆರ್ಗ್ಯುಮೆಂಟ್ಸ್ ಬ್ರಹ್ಮಸೂತ್ರ ಭಾಷೆಯಲ್ಲಿ ಬರೋದಿಲ್ಲ. ಇದೆಲ್ಲ ಆರ್ಗ್ಯುಮೆಂಟ್ಸ್ ಕೊಡೋದಕ್ಕೋಸ್ಕರ ಗ್ರಂಥ ಬರೆದಿದ್ದು. ಆಮೇಲೆ ಅವ್ರು ಬರೀತಾರೆ, ಅವ್ರು ನೋಡ್ಕೊಂಡು ಬರೀತಾರೆ. ಮುಂದೆ ಎಷ್ಟೋ ಅನುವ್ಯಾಖ್ಯಾನ ಕೋಟ್ ಮಾಡ್ತಾರೆ. ಆಮೇಲೆ ಅವರು ಮೊದಲು ಹೇಳಿದರು, ಆಚಾರ್ಯರು ಬರೆದ್ರು, ಆಮೇಲೆ ಇವರು ಬರೆದ್ರು, ಮತ್ತೆ ಕೋಟ್ ಮಾಡ್ತಾ ಹೋದರೆ ಅದೇ ಕಾರಣ. ಅನುವ್ಯಾಖ್ಯಾನ ಸಾಕಷ್ಟು ಕೋಟ್ ಮಾಡ್ತಾರೆ. ಸ್ವಪ್ನಾನಾಪಿ ಚೈತೇಷಾಂ ನಬಾಧೋ ದೃಶ್ಯತೆ ಕ್ವಚಿತ್. ನಮ್ಮ ಜನ ಏನು ವಾದ ಮಾಡ್ತಾರೆ, ಆಚಾರ್ಯ ಸ್ವಪ್ನ ಸತ್ಯ ಅಂತಾರೆ, ಸುಳ್ಳು ಅಂತಾರೆ. ಅವ್ರ ಪಾಲಿಗೆ ಇವ್ರ ಪಾಲಿಗೆ ಸರಿ ಅಂದ್ಬಿಡ್ತಾರೆ ಅಷ್ಟೇ. ಇದೆಲ್ಲ ಓದಿದಾಗ ಏನು ಗೊತ್ತಾಗುತ್ತಾಗ, ಓ ಇದು ಸರಿಯಾದದ್ದು, ಆ ತಪ್ಪು ಸುಳ್ಳು ಅಂತ ಹೇಳೋದು ತಪ್ಪು ಅಂತ ಗ್ಯಾರಂಟಿ ಆಗುತ್ತೆ. ಸ್ವಪ್ನಾನಾಮಪಿ ಚೈತೇಷಾಂ ನಬಾಧೋ ದೃಶ್ಯತೆ ಕ್ವಚಿತ್. ಸ್ವಪ್ನಾನಾಮ ಅಂದರೆ ಸ್ವಪ್ನ ಪದಾರ್ಥಗಳಿಗೆ ಬಾಧ ಇಲ್ಲ. ಆನೆ ಬಂದಿತ್ತು, ಇನ್ನೂ ನಡುಕ್ತಾ ಇದ್ದಾನೆ. ಸಿಂಹ ಬಂದಾಗಿದೆ, ಹಾವು ಬಂದಾಗ ಆಗಿಬಿಟ್ಟಿದೆ. ಎಚ್ಚರ ಬಂದಮೇಲೂ ಅವನಿನ್ನೂ ಕೂಡ ನಡುಕ್ತಾ ಇದ್ದ, ಅಷ್ಟು ಭಯ ಆಗಿಬಿಟ್ಟಿದೆ ಅವರಿಗೆ. ಬಂದಿದ್ದು ಹೌದು, ಆದರೆ ಹೊರಗಿನ ಹಾವಲ್ಲ, ಅದು ಡಿಫರೆನ್ಸ್. ನ ಕೇವಲ ಬಾಹ್ಯ ಪ್ರಪಂಚ ಇತ್ಯರ್ಥ. ಎಲ್ಲೆಲ್ಲಿ ಬಾಧ ಇಲ್ಲ ಅದನ್ನ ಜ್ಞಾನ ಒಪ್ಕೊಳ್ಳೇಬೇಕು ನಾವು. ಸ್ವಪ್ನಾದ್ ಉತ್ಥಿತಸ್ಯ ನಾತ್ರ ಗಜೋಭೂತ್. ಸ್ವಪ್ನದಿಂದ ಇದ್ದವನಿಗೆ ಆನೆ ಇಲ್ಲ ಅಂತ ಹೇಳಿಬಿಟ್ಟು ಅವ್ನು ನಡ್ಕ ಹೋಯ್ತು, ಅವನಿಗೆ ಹೋಗಲಿಲ್ಲ. ನೆನೆಸ್ಕೊಂಡ್ರೆ ಮತ್ತೆ ಜ್ಞಾಪಕ ಎಷ್ಟೋ ಬಾ ಎಂಥ ಕನಸು ಅಂತ ಹೇಳಿದರೆ ನೆನೆಸ್ಕೊಂಡು ಈಗಲೂ ಭಯ ಆಗುತ್ತೆ ಅಂತ ಹೇಳ್ತಾರೆ. ಈಗಲೂ ಭಯ, ಅಷ್ಟು ಶಿಶುಬಿಡಾಣ ಕಂಡ್ರೆ ಈಗಲೂ ತೊಗೋಬೇಕಾಗುತ್ತೆ ಅನಿಸೋದಿಲ್ಲ. ಯಾತಕ್ಕೆ ಇಲ್ಲ ಅಂತ ಗ್ಯಾರಂಟಿ, ಅದು ಇಲ್ಲ ಅಂತ ಪ್ರೂವ್ ಆಗಿದೆ. ಅದು ಇದೇ ಅಂತ ಪ್ರೂವ್ ಆಗಿರೋದ್ರೆ ಇಷ್ಟು ಮಾಡ್ತಾನೆ. ಗಜೋಭೂದಿತ್ಯಾದಿನ ಬಾಧದರ್ಶನಾತ್ ಕಥಮೇತದಿತ್ಯತಃ ಜಾಗ್ರತ್ವ ಮಾತ್ರಮಿತಿ. ಜಾಗ್ರತ್ವಮಾತ್ರಮತ್ರೈಕಂ ಅನ್ಯಥಾ ದೃಶ್ಯತೆ ಸ್ಫುಟಂ ಅಥೋ ಮಿಥ್ಯಾ ನ ಚ ಸ್ವಪ್ನಃ. ದೇರ್ಫೋರ್ ಸ್ವಪ್ನ ಮಿಥ್ಯೆಯಲ್ಲ. ಜಾಗ್ರತ್ವ ಮಾತ್ರ ಏಕಂ, ಅದೊಂದೇ ಬಾಧಿತವಾಗದೆ ಹೊರತು ಬೇರೆ ಅಲ್ಲ. ಪ್ರಮಾಣ ಪದ್ಧತಿಯಲ್ಲಿ ಹೇಳಿಬಿಟ್ಟಿದ್ದಾರೆ. ಸ್ವಪ್ನೇ ಜಾತಿ ದರ್ಶನಂ ಚೇತ್ ತದ್ ಯಥಾರ್ಥಮೇವ ತೇಷಾಂ ಯತ್ ಬಾಹ್ಯತ್ವಜ್ಞಾನಂ ಸ ವಿಪರ್ಯಯ ಏವ. ಇದಿಷ್ಟು ಏನು ಡಿಸ್ಕಷನ್ ಇದೆ ಪ್ರಮಾಣ ಪದ್ಧತಿ ಮೊದಲೇ ಅದು ಹೇಳಿದ್ದಾರೆ. ಈಗ ಅದು ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಓದಿದ ಮೇಲೆ ಅದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಅರ್ಥ ಆಗುತ್ತೆ. ಅನ್ಯಥಾ ಅವಿದ್ಯಮಾನ ಅಥೋ ಮಿಥ್ಯಾ ನಚ ಸ್ವಪ್ನಃ ಅನ್ಯಥಾ ಅವಿದ್ಯಮಾನತ್ವೇನ ವ್ಯಾಖ್ಯಾತ ಪ್ರಾಯಮೇತದ್. ಅದು ಹಿಂದೆ ಹೇಳಿದ್ದೇವೆ ಅಂತ ಹೇಳಿದರು. ಯತ್ತೂಕ್ತಂ ಅಥೋ ಅಯಮಿತ್ಯಾದಿ ತತ್ಪರಿಣಾಮಿತಾವೇದಯತಿ ನ ಬಾಧಮಿತಿ ವಕ್ಷ್ಯತೆ ನ ತತ್ರ ರಥ ಇತ್ಯಾದಿ ಶ್ರುತಿಸ್ತು ತತ್ಪ್ರಾಗಭಾವಂ. ಅಲ್ಲಿ ಹೇಳ್ತಾರೆ ಶ್ರುತಿಯಲ್ಲಿ ನ ತತ್ರ ರಥಯೋಗ ಅಂತ ಒಂದು ವಾಕ್ಯ ಇದೆ, ಭಾಷೆಯಲ್ಲಿ ಕೋಟ್ ಮಾಡಿದ್ದಾರೆ. ರಥ ಇಲ್ಲ, ಹೊರಗಿನ ರಥ ಅಲ್ಲಿಲ್ಲ, ರಥದ ವಾಸನಮಯವಾದ ರಥ ಇದೆ ಅಂತ ಅರ್ಥ. ನಾವು ಸ್ವಪ್ನ ಪದಾರ್ಥಾನಾಂ ಜಾಗ್ರತ್ವಂ ಯದಿ ಭ್ರಮಸಿದ್ಧಂ ಬಾಧಿತಂಚ ತದಾ ತೇಷಾಂ ಮಿಥ್ಯಾತ್ವಂ ಅವರ್ಜನೀಯಂ. ಹಾಗಿದ್ದರೆ ಎಚ್ಚೆತ್ತಾಗ ಅದು ಬಾಧ ಬಂತಲ್ಲ ಅಂದರೆ ಹೌದು, ನಿಜವಾದ ಆನೆ ಅಲ್ಲ ಅಂಬೋದು ಬಟ್ಟೆ ಬಾಧ ಇದೆ. ಆ ವಾಸನಮಯ ಆನೆ ಎಂಬುದು ಮಾತ್ರ ಸತ್ಯನೇ. ಜಾಗ್ರದ್ವತ್ ಜಾಗ್ರತ ದೃಷ್ಟಂ ಶಕ್ತ್ಯಾಧಿಕಂ ಯಥಾಯ. ಇಲ್ಲಿ ಜಾಗ್ರದ ಅವಸ್ಥೆಯಲ್ಲೇ ಬಾಧಿತವಾಗಿದ್ದು ಶುಕ್ತಿರಜತ ಶಶಿವಿಷಾಣ. ಸ್ವಪ್ನಾವಸ್ಥೆಯಲ್ಲಿ ಕಂಡಿದ್ದು ಬಾಧಿತವಾಗಿದ್ದು ಆನೆ ಬಾಧಿತವಾಗಲಿಲ್ಲ, ನಿಜವಾದ ಆನೆ ಅಂತ ಮಾತ್ರ ಬಾಧಿತ ಆಯಿತು. ಡಿಫ್ರೆನ್ಸ್ ಗೊತ್ತಾಯ್ತಾ? ಇಲ್ಲಿ ಶಶಿವಿಷಾಣದಲ್ಲಿ ಇಲ್ಲೇ ಪದಾರ್ಥನೇ ಇಲ್ಲ, ಶುಕ್ತದಲ್ಲಿ ಪದಾರ್ಥನೇ ಇಲ್ಲ. ಇಲ್ಲಿ ಹಾಗಲ್ಲ, ಇತ್ತು ಇದಲ್ಲ. ಅರ್ಥ ಆಯ್ತಾ? ಇತ್ತು ಇದಲ್ಲ. ಆದ್ದರಿಂದ ಬಾಧ ಯಾವ ಮಟ್ಟಿಗೆ ಬಾಧ ಬಂತೀಗ?
ಹೊರಗಿನ ಆನೆ ಅದಲ್ಲ ಅಂತ ಆಯ್ತು ಹೊರತು ಆನೆನೇ ಅಲ್ಲ ಅಂತಾಗಲಿಲ್ಲ. ವಾಸನಾಮಯವಾದ ಆನೆ ಇದ್ದೇ ಇತ್ತು. ನಾನು ಇದರಲ್ಲಿ ಬಟ್ ತಾತ್ಪರ್ಯ ಇಷ್ಟೇ, ಬಾಧ ಯಾವ ಭಾಗ ಬರ್ತದೆ ಅಷ್ಟು ಮಾತ್ರ ಬಾಧ ಆಗುತ್ತೆ ಹೊರತು ಯಾವುದು ಬಾಧ ಇಲ್ಲ. ಶಶಿವಿಷಾಣ ಬಂತು, ನಾನು ನೋಡಿದ ರಜತ ನೋಡಿದ, ಬಾಧ ಯಾವುದಕ್ಕೆ ಬಂತು? ರಜತಕ್ಕೆ ಬಾಧ ಬಂತೆ ಹೊರತು ಇದು ಒಂಬತ್ತಕ್ಕೆ ಬಾಧ ಬರಲಿಲ್ಲ. ಇದು ಏನೋ ಒಂದಿದೆ ಅದಕ್ಕೆ ಬಾಧ ಬರಲಿಲ್ಲ. ಗೊತ್ತಾಯ್ತಾ? ಈಗ ಯಾವುದೋ ಅನ್ನೋದು ಮಾತ್ರ ಬಾಧ ಬಂತು. ಮತ್ತು ಇಲ್ಲಿ ಅನ್ನೋದು ಬಾಧ ಬರಲಿಲ್ಲ. ಈ ಕಾಲದಲ್ಲಿ ಬಾಧ ಬರಲಿಲ್ಲ. ಬಾಧ ಬಂದಿದ್ದು ಯಾವುದ್ರ ಬಗ್ಗೆ? ಇದಂ ರಜತ, ರಜತ ಮಾತ್ರ ಬಾಧ ಬಂದಿತ್ತು. ಇವರೇನು ಎಲ್ಲ ಶೂನ್ಯ ಅಂದ ಅರ್ಥಾತ್ ಸಂಬಂಧ ಇಲ್ಲ. ಯಾವುದಕ್ಕೋ ಒಂದು ಬಾಧಕ ಬಂದರೆ ಎಲ್ಲ ಹೋಗ್ಬಿಡುತ್ತಾ? ಅಷ್ಟೇ ತಿಳಿ. ಎಲ್ಲೆಲ್ಲಿ ಯಾವುದಕ್ಕೆ ಬಾಧಕ ಇಲ್ಲ ಅದು ಸತ್ಯ, ಯಾವುದು ಬಾಧಿತವಾಗುತ್ತೆ ಅದು ಮಾತ್ರ ಮಿಥ್ಯ. ಎರಡು ಈ ಕಡೆ ಸರಿಯಾಗಿ ಓದ್ಕೋಬೇಕಾದ್ರೆ, ಒಂದು ವಸ್ತು ಬಾಧಿತವಾಗೋದು ಮಿಥ್ಯ, ಅಬಾಧಿತವಾದ ಭಾಗಕ್ಕೆ ಮಿಥ್ಯಾತ್ವ ಬರಲಿಕ್ಕೆ ಸಾಧ್ಯ ಇಲ್ಲ. ಇವೆರಡು ಗಟ್ಟಿ ಮಾಡಿಕೊಂಡ್ರೆ ವ್ಯವಸ್ಥೆ ಆಗುತ್ತೆ. ಅವ್ರು ಒಂದೇ ನ್ಯಾಯ ಇಟ್ಕೊಂಡ್ಬಿಟ್ರು. ಬಾಧಿತವಾದರೆ ಎಲ್ಲ ತಪ್ಪು. ಅದ್ಯಾಕೆ ತಪ್ಪಾಗುತ್ತೆ? ಬಾಧಿತವಾದ ತಪ್ಪಾಗೋದ ಕಾರಣ ಇಲ್ಲ. ಆತ್ಮವತ್ ಜಾಗ್ರದೇವಚ. ಈಗ ಆತ್ಮ ಇದೆ, ಕನಸು ನೋಡಿದ ಸ್ವಪ್ನದಲ್ಲಿ ಬಾಧಿತ ಆಯಿತು. ಏನು ಬಾಧಿತ ಆಯಿತು? ನಿಜವಾದ ಆನೆ ಅಲ್ಲ ಅಂತ ಗೊತ್ತಾಯಿತು. ಅದು ಆನೆ ಹೌದು ಅಂತ ಗೊತ್ತಾಯಿತು. ಈಗ ನಾನು ನೋಡಿದೆ ಒಂದು ಬಾಧ ಬಂತ? ಯಾವನು ಸ್ವಪ್ನವನ್ನು ಕಂಡನೋ ಅವನೇ ಈಗ ಎಚ್ಚೆತ್ತು ಸ್ವಪ್ನವನ್ನು ಕಂಡೆ ಅಂತ ಹೇಳ್ತಾನೆ. ಅವನು ಬಾಧ್ಯತನಾದನ ಆಗಲಿಲ್ಲ. ನೀವು ಹೇಳ್ತಿರೋದು ಅದನ್ನು, ಎಂಡ ಮಾಡ್ತಿರೋದು ಯಾವುದೂ ಇಲ್ಲ, ಆತ್ಮನೂ ಇಲ್ಲ, ಐಕ್ಯ ಹೇಳಿಬಿಡ್ತೀರಿ. ಸಂಬಂಧನೇ ಇಲ್ಲ ಅದಕ್ಕೆ. ಗೊತ್ತಾಯ್ತಾ? ಯಾವ ನನಗೆ ಶಶಿವಿಷಾಣ ನೋಡಿದಾಗ, ಕೇಳಿದಾಗ, ರಜತ ನೋಡಿದಾಗ ಒಂದು ಜ್ಞಾನ ಬಂದಿತ್ತು, ಅದು ತಪ್ಪು ಅಂತ ಈಗ ನನಗೆ ಗೊತ್ತಾಯಿತು. ನೋಡಿದವನು ಇವನೇ, ತಪ್ಪು ಅಂತ ತಿಳ್ಕೊಂಡವನು ಇವನೇ, ಇವನಿಗೆ ಬಾಧ ಬರಲಿಲ್ಲ. ಅರ್ಥ ಆಯ್ತಾ? ಜೀವನಿತ್ಯತ್ವಕ್ಕೆ ಬಾಧ ಬರದೇ ಹೋಯಿತು. ಜಾಗ್ರದೇವಚ ಕ್ವಚಿದಾತ್ಮಾಚ ಸ್ಯಾದೇವ ಭ್ರಮಗೋಚರ ಏತಾವತಾನ ಮಿಥ್ಯಾಸೌ ಸ್ವಪ್ನೆ ಜಾಗರಿತೆ ತಥಾ. ಆದ್ದರಿಂದ ಎಲ್ಲೂ ಕೂಡ ಸ್ವಪ್ನದಲ್ಲಿ ಜಾಗರಣಾವಸ್ಥೆಯಲ್ಲಿ ಒಬ್ಬನೇ ವ್ಯಕ್ತಿ ನೋಡ್ತಿರೋದ್ರಿಂದ ಏನಂತಾಯ್ತದು? ಆತ್ಮದರ್ಶನ ಅಂಬುದು ಭ್ರಾಂತಿ ಅಲ್ಲ. ಯದಿ ಆತ್ಮನಿ ಅನ್ಯಥಾ ದೃಶ್ಯಂ ಭ್ರಾಂತ ಮಾತ್ರಾಪಿ ತದ್ಭವೇತ್. ಅಲ್ಲಿಗೆ ಅದ್ರ ಮುಂದಿನ ಭಾಗ ನಾಳೆ ಭೀಷ್ಮಾಷ್ಟಮಿ. ಭೀಷ್ಮಾರ್ಘ್ಯ ಕಂಪಲ್ಸರಿ ಎಲ್ಲರೂ ಕೊಡಬೇಕು. ಹೌದು, ಯಾರು ಬೇರೆ ಜೀವತ್ಪಿತೃಕರಿಗೆ ಕೊಡಬೇಕಾಗಿಲ್ಲ. ಯಾವುದನ್ನು ಅರ್ಘ್ಯ ಕೊಡಲೇಬೇಕು, ಭೀಷ್ಮ ತರ್ಪಣ ಕೊಡಲೇಬೇಕು. ತಿಲದಿಂದ ಕೊಡಬಾರ್ದು. ಅವರ ಅಪ್ಸವ್ಯದಿಂದ ತಿಲದಿಂದನೇ ಕೊಡಬೇಕು. ಎರಡು ಬರೀ ನಿರ್ಮಾಲ ತೀರ್ಥ ತುಳಸಿ ನೀರು ಕೊಡ್ತಾರೆ. ಇವರು ಅರ್ಧ ಹಾಕ್ಕೊಳ್ಳೋದು. ಕೆಲವು ಸವಿ ಕೊಟ್ಟರೆ ತಪ್ಪಲ್ಲ, ಕೆಲವು ಅರ್ಧ ಹಾಕೋ ಇದೊಂದು ಪದ್ಧತಿ ಇದೆ. ಹೆಬ್ಬೆಳಿಗೆ ಹಾಕ್ಕೊಟ್ರೆ ಸಾಕು, ಪೂರ್ತಿ ಹಾಕ್ಕೋಬಾರ್ದು, ಹೆಬ್ಬೆಳ್ಳಿ ಮಾತ್ರ. ನೆಕ್ಸ್ಟ್ ಯಾವುದನ್ನು ಇಲ್ಲ, ಯಾವ ಪ್ರತ್ಯೇಕ ನೀರೇ ಉಪಯೋಗಿಸ್, ಬೇರೆ ಇಟ್ಕೊಂಡ್ಬಿಡ್ಬೇಕು. ಇದು ವಿಶೇಷ ಕೊಡ್ಬೋದು, ಇದು ಆಮೇಲೂ ಕೊಡ್ಬೋದು. ಬೇಕಿಲ್ಲ, ಇದು ಭೀಷ್ಮರಿಗೆ ಮಾತ್ರ ಅಷ್ಟೆ. ನಾಳೆ ಭೀಷ್ಮರಿಗೆ ಅಷ್ಟೆ.